ಚಾನಲ್ ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾನು ಒಂದು ಹೊಸ ನೋಟಿಫಿಕೇಶನ್ ಬಗ್ಗೆ ನಿಮ್ಮ ಮುಂದೆ ತರಲಿಕ್ಕೆ ಇಷ್ಟಪಡ್ತೀನಿ. ಈ ನೋಟಿಫಿಕೇಶನ್ ಬಂದು ಇಸ್ರೋ ಡಿಪಾರ್ಟ್ಮೆಂಟ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾನು ಹೊಸದಾಗಿ ಹೇಳೋದು ಬೇಕಾಗಿಲ್ಲ. ಇಸ್ರೋ ಅಂತಂದ್ರೆ ನಮ್ಮ ಇಂಡಿಯಾದು ಒನ್ ಆಫ್ ದಿ ಪ್ರೀಮಿಯರ್ ಅಂಡ್ ಎಸ್ಟೀಮ್ಡ್ ಆರ್ಗನೈಸೇಷನ್ ಅಂತ ಕರಿಬೋದು. ಸ್ಪೇಸ್ ಸೆಂಟರ್ ಬರುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಸೆಂಟರ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತೇಳಿ. ಇದರಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಸ್ ಇದಾವೆ. ಆ ಡಿಪಾರ್ಟ್ಮೆಂಟಲ್ಲಿ ಯು ಆರ್ ರಾವ್ ಸ್ಯಾಟಲೈಟ್ ಸೆಂಟರ್ ಅನ್ನೋ ಒಂದು ಡಿಪಾರ್ಟ್ಮೆಂಟಲ್ಲಿ ಈಗ ಅವರು ನೋಟಿಫಿಕೇಶನ್ನ ಕಾಲ್ ಮಾಡಿದ್ದಾರೆ. ಎಷ್ಟಿದಾವೆ ವೇಕೆನ್ಸೀಸು, ಏನು ಕತೆ ಅನ್ನೋದ್ರ ಬಗ್ಗೆ ನಾನೀಗ ಮಾಹಿತಿನ ಕೊಡ್ತೀನಿ. ವಿಲ್ ಗೋ ಸ್ಟೆಪ್ ಬೈ ಸ್ಟೆಪ್. ಸೊ ಈ ನೋಟಿಫಿಕೇಶನ್ ಬಂದಿರೋದು ಯಾವಾಗ? ಫೆಬ್ರವರಿ 10 ಬಂದಿದೆ, 2024. ಸೊ ಏನೇನಕ್ಕಿದೆ ಏನಿಲ್ಲ ಅನ್ನೋದನ್ನು ರೀಡ್ ಮಾಡೋಣ. ಓಕೆ ನೋಡಿ, ಪೋಸ್ಟ್ ರಿಕ್ರೂಟ್ಮೆಂಟ್ ಯಾವುದಕ್ಕೆ ಕಾಲ್ ಮಾಡುತ್ತೆ? ಸೈಂಟಿಸ್ಟ್ ಆರ್ ಇಂಜಿನಿಯರ್, ಟೆಕ್ನಿಕಲ್ ಅಸಿಸ್ಟೆಂಟ್, ಸೈಂಟಿಫಿಕ್ ಅಸಿಸ್ಟೆಂಟ್, ಲೈಬ್ರರಿ ಅಸಿಸ್ಟೆಂಟ್, ಟೆಕ್ನಿಷಿಯನ್ ಬಿ, ಡ್ರಾಫ್ಟ್ ಮ್ಯಾನ್, ಕುಕ್ಕು, ಫೈರ್ ಮ್ಯಾನ್, ಹೆವಿ ವೆಹಿಕಲ್ ಡ್ರೈವರ್, ಲೈಟ್ ವೆಹಿಕಲ್ ಡ್ರೈವರ್, ಇವೆಲ್ಲ ವೇಕೆನ್ಸೀಸ್ಗೆ ಈ ನೋಟಿಫಿಕೇಶನ್ ಇದೆ. ಗಾಯ್ಸ್, ಹೇಳ್ತಾ ಇದ್ದೀನಿ, ತುಂಬ ವೇಕೆನ್ಸೀಸ್ ಬಿಟ್ಟಿದ್ದಾರೆ ಈ ಪರ್ಟಿಕ್ಯುಲರ್ ನೋಟಿಫಿಕೇಶನಲ್ಲಿ. ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಐ ಹಾರ್ಡ್ಲಿ ರಿಕ್ವೆಸ್ಟ್ ಯು ಆಲ್ ದ ಡಿಪ್ಲೊಮಾ ಹೋಲ್ಡರ್ಸ್, ಇಂಜಿನಿಯರ್ಸ್, ITI ಹೋಲ್ಡರ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಬೇಕಾಗಿರೋಂಥ ರೆಗ್ಯುಲರ್ ಅಪ್ಡೇಟ್ಸು ನಾನು ಕೊಡ್ತಾ ಇರ್ತೀನಿ ಗಾಯ್ಸ್. ಓಕೆ, ಸೊ UR ಸ್ಯಾಟಲೈಟ್ ಸೆಂಟರು ಅಂದರೆ ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಆ್ಯಂಡ್ ಕಮಾಂಡ್ ನೆಟ್ವರ್ಕ್ ಬೆಂಗಳೂರಲ್ಲಿ ಇನ್ವೈಟ್ ಮಾಡಿದ್ದಾರೆ ಏನು ಅಪ್ಲಿಕೇಶನ್ಸ್ನ. ಓಕೆ, ಇಲ್ಲಿ ನೋಡಿ, ದ ಪೋಸ್ಟ್ ಆರ್ ಟೆಂಪರವರಿ ಬಟ್ ಲೈಕ್ಲಿ ಟು ಕಂಟಿನ್ಯೂ ಅಂತ ಕೊಟ್ಟಿದ್ದಾರೆ. ಅಂದರೆ ಪ್ರತಿ ಸಲ ಇಸ್ರೋದಲ್ಲಿ ಯಾವುದೇ ವೇಕೆನ್ಸಿ ಕಾಲ್ ಮಾಡಲಿ ಅದೆಲ್ಲನೂ ಇದೇ ಥರನೇ ಇರುತ್ತೆ. ನಿಮಗೆ ಫುಲ್ ಟೈಮ್ ಅಂತ ಯಾವುದು ಕಾಲ್ ಮಾಡಲ್ಲ. ಸೊ ಎಲ್ಲನೂ ಫುಲ್ ಟೈಮ್ ಥರನೇ ಇರುತ್ತೆ. ನಿಮ್ಮನ್ನ ಹೈರ್ ಮಾಡಿಕೊಂಡು ಅವ್ರು ಟೆಂಪ್ರರಿ ಥರ ಇಟ್ಕೊಳ್ತಾರೆ ಸ್ಟಾರ್ಟಿಂಗಲ್ಲಿ, ಆದಮೇಲೆ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ತಾನೆ ಇರ್ತಾರೆ. ಸೊ ಯು ವಿಲ್ ಬಿ ಎ ಪರ್ಮನೆಂಟ್ ಎಂಪ್ಲಾಯ್. ಓಕೆ, ಪೋಸ್ಟ್ ಫಸ್ಟ್ ಕೋಡ್ ಏನು ಹೇಳುತ್ತೆ ನೋಡಿ. ಮೆಕಾಟ್ರಾನಿಕ್ಸ್ ಅಲ್ಲಿ 2 ವೇಕೆನ್ಸೀಸ್ ಇದಾವೆ URಗೆ. ಯಾವುದು ಏನು ಓದಿರ್ಬೇಕು ಇದಕ್ಕೆ? MER MTech ಈಕ್ವಲೆಂಟ್ ಇನ್ ಮೆಕಾಟ್ರಾನಿಕ್ಸ್ ವಿತ್ 60% ಅಗ್ರಿಗೇಟ್ ಮಾಡಿದ್ರೆ ಸಾಕು. ಓಕೆ, ಏರಿಯಾ ಆಫ್ ವರ್ಕು ನೀವು ಯಾವ್ದು ಏರಿಯಾನಲ್ಲಿ ಕೆಲಸ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಕೊಟ್ಟಿದ್ದಾರೆ. ಇದಕ್ಕೆ ನೋಡಿ, ರಿಟರ್ನ್ ಟೆಸ್ಟ್ ಇರುತ್ತೆ ಅಥವಾ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ, ಆದಮೇಲೆ ಇಂಟರ್ವ್ಯೂ ಇರುತ್ತೆ. ಓಕೆ, MER MTech ಮತ್ತೆ ಅದರ ಜೊತೆಗೆ BTech ಮಾಡಿರಬೇಕು, ಅಲ್ಲ, ಅಂಡ್ ವಿತ್ ಪ್ರೀ ಎಲಿಜಿಬಿಲಿಟಿ ಆಫ್ BTech. ಇದರಲ್ಲಿ ಸಹ 55% ಇರಬೇಕು ಗಾಯ್ಸ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರಬೇಕು. BTech ಈಕ್ವಲೆಂಟ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿತ್ 65%. ಆದಮೇಲೆ MER MTech ಮೆಕಾಟ್ರಾನಿಕ್ಸ್ ಅಲ್ಲಿ ಮಾಡಿರ್ಬೇಕು, ಅವಾಗ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ. ನೆಕ್ಸ್ಟ್ ಮೆಟೀರಿಯಲ್ ಸೈನ್ಸ್ ಅಲ್ಲಿ ನೋಡಿ ಏನು ಕೇಳಿದ್ದಾರೆ. ಮೆಟೀರಿಯಲ್ ಸೈನ್ಸ್ ಅಲ್ಲಿ ಒಂದೇ ವೇಕೆನ್ಸಿ ಇದೆ. ಇದು ಕೂಡ ME MTech ಮೆಟೀರಿಯಲ್ ಸೈನ್ಸ್ ಅಲ್ಲಿ ಮಾಡಿರ್ಬೇಕು ನೀವು. ಮ್ಯಾಥಮೆಟಿಕ್ಸ್ ಕಡೆ ಬಂದರೆ, ಮ್ಯಾಥಮೆಟಿಕ್ಸ್ ನೋಡಿ ಏನು ಕೇಳಿದರೆ, MSc ಆರ್ ಈಕ್ವಲೆಂಟ್ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡಿರಬೇಕು. ಮ್ಯಾಥಮೆಟಿಕ್ಸು, ಅಪ್ಲೈಡ್ ಮ್ಯಾಥಮೆಟಿಕ್ಸು 65% ಮಾಡಿದರೆ ಸಾಕು. ಓಕೆ, ವಿತ್ ಪ್ರೀ ಕ್ವಾಲಿಫಿಕೇಶನ್ ಯಾವುದು? BSc ಆರ್ ಈಕ್ವಲೆಂಟ್ ಫಸ್ಟ್ ಕ್ಲಾಸ್ ಮಾಡಿರಬೇಕು. ಓಕೆ, ಆ್ಯಂಡ್ ಫಿಸಿಕ್ಸ್ ಸಹ ಅದೇ ಥರನೇ ಸೇಮ್ ಸಿಮಿಲರು. MSc ಇನ್ ಫಿಸಿಕ್ಸ್ ಮಾಡಿರಬೇಕು ಅಥವಾ ಅಪ್ಲೈಡ್ ಫಿಸಿಕ್ಸು ವಿತ್ ಪ್ರೀ ಎಲಿಜಿಬಿಲಿಟಿ ಆಫ್ BSc ಇನ್ ಫಸ್ಟ್ ಕ್ಲಾಸ್. ಓಕೆ, ಈಗ ಎಲೆಕ್ಟ್ರಿಕಲ್ ಕಡೆ ಬಂದು ನೋಡಿ, ಹ್ಯೂಜ್ ವೇಕೆನ್ಸೀಸ್ ಇರೋದು ಯಾರಿಗೆ? ಓಕೆ, ಹ್ಯೂಜ್ ವೇಕೆನ್ಸೀಸ್ ಇರೋದು ಯಾರಿಗೆ? ಟೆಕ್ನಿಷಿಯನ್ಸ್ಗೆ. ಅದು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಮತ್ತು ಟೆಕ್ನಿಷಿಯನ್ ಪವರ್ ಎಲೆಕ್ಟ್ರಾನಿಕ್ ಸಿಸ್ಟಮ್, ಮೆಕ್ಯಾನಿಕ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಅಪ್ಲಿಯನ್ಸ್, ಮತ್ತು ಮೆಕ್ಯಾನಿಕ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್. ಈ ಫೀಲ್ಡ್ ನೀವು ಓದಿದ್ರೆ 63 ವೇಕೆನ್ಸೀಸ್ ಇದೆ ಗಾಯ್ಸ್. ಒನ್ ಆಫ್ ದಿ ಹೈಯೆಸ್ಟ್ ವೇಕೆನ್ಸೀಸು ಟೆಕ್ನಿಷಿಯನ್ಸ್ಗೆ ಬಿಟ್ಟಿರೋಂಥದ್ದು. ನೋಡಿ, ಅನ್ರಿಸರ್ವ್ಡಲ್ಲೇ 28 ವೇಕೆನ್ಸೀಸ್ ಇದೆ. OBC ನಲ್ಲಿ 16 ಇದೆ, EWS ಅಲ್ಲಿ 5 ಇದೆ, SC ನಲ್ಲಿ 9, ST ನಲ್ಲಿ 5. ಸೊ ಇಷ್ಟೆಲ್ಲ ವೇಕೆನ್ಸೀಸ್ ಬಿಟ್ಟಿದ್ದಾರೆ. ಯಾರು ಏನು ಇದಕ್ಕೆ ವಿದ್ಯಾರ್ಹತೆ ಇರಬೇಕಂತಂದ್ರೆ SSLC ಮಾಡಿರಬೇಕು ಅಥವಾ ಮೆಟ್ರಿಕುಲೇಷನ್ ಅಂತ ಕರೀತಾರೆ, ಪ್ಲಸ್ ITI, NTC ಆರ್ NAC ಸರ್ಟಿಫಿಕೇಟು ಇನ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಅಥವಾ ಟೆಕ್ನಿಷಿಯನ್ ಪವರ್ ಎಲೆಕ್ಟ್ರಾನಿಕ್ ಸಿಸ್ಟಮ್, ಮೆಕ್ಯಾನಿಕ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಅಪ್ಲಿಯನ್ಸ್ ಅಥವಾ ಮೆಕ್ಯಾನಿಕ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್ ಟ್ರೇಡ್ ಫ್ರಮ್ NCVT ನಿಂದ ಪಡೆದಿರಬೇಕು. ಸೊ ನಿಮ್ಗೆ ಏನಿರುತ್ತೆ? ರಿಟರ್ನ್ ಟೆಸ್ಟ್ ಕಂಪ್ಯೂಟರ್ ಬೇಸ್ಡ್ ಇರುತ್ತೆ, ಆದಮೇಲೆ ಸ್ಕಿಲ್ ಟೆಸ್ಟ್. ಇವೆರಡು ಪಾಸ್ ಆಗ್ಬಿಟ್ರೆ ನೀವು ಟೆಕ್ನಿಷಿಯನ್ ಆದಂಗೆ. ಇಸ್ರೋನಲ್ಲಿ ಒಳ್ಳೆ ವೇಕೆನ್ಸಿ ಗಾಯ್ಸ್, ಇದು ಒಳ್ಳೆ ಸ್ಯಾಲ್ರೀಸ್ ಇರುತ್ತೆ, ಸಖತ್ ಲೈಫ್. ಓಕೆ, ಯಾರ್ಯಾರು ನೀವು ಇದಕ್ಕೆ ಪ್ರಿಪ್ರೇಷನ್ ಮಾಡ್ಬೇಕಂತಿದ್ರೆ ದಯಮಾಡಿ ನಾನು ನಂಬರ್ನ ಲಾಸ್ಟಲ್ಲಿ ಹೇಳ್ತೀನಿ, ಆ ನಂಬರ್ ಕರೆ ಮಾಡಿ. ಓಕೆ, ವಿಲ್ ಲೆಟ್ ಯು ನೋ ಇನ್ ಡೀಟೇಲ್. ಓಕೆ, ಎಲೆಕ್ಟ್ರಿಕಲ್ ನೋಡಿ, ಎಲೆಕ್ಟ್ರಿಕಲ್ ಡಿಸಿಪ್ಲೈನ್ ಅಂತ ಕರೀತಾರೆ. ಇವ್ರ ಪೊಸಿಷನ್ ಬಂದ್ಬಿಟ್ಟು ಎಲೆಕ್ಟ್ರಿಷಿಯನ್ ಅಂತ ಕರೀತಾರೆ.
ಎಲೆಕ್ಟ್ರಿಕಲ್ ಇದರಲ್ಲಿ 13 ವೇಕೆನ್ಸೀಸ್ ಇದೆ ನೋಡಿ. ಅನ್ರಿಸರ್ವ್ಡ್ ಅಲ್ಲಿ 5, OBC ನಲ್ಲಿ 3, EWS ಅಲ್ಲಿ 2, SCಗೆ 3. ಇಷ್ಟು ವೇಕೆನ್ಸಿ ಇದೆ. ಇದಕ್ಕೂ ಸಹ ನೀವೇನ್ ಮಾಡಬೇಕು, SSLC ಮತ್ತೆ ITI ಇನ್ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಿಷಿಯನ್ ಟ್ರೇಡ್ ಫ್ರಮ್ NCVT ಸಿಲೆಬಸ್ ಅಲ್ಲಿ ಮಾಡಿರ್ಬೇಕು. ಓಕೆ, ಫೋಟೋಗ್ರಫಿ, ಡಿಜಿಟಲ್ ಫೋಟೋಗ್ರಫಿನೂ ಇದೆ. ಇದು ಡಿಜಿಟಲ್ ಫೋಟೋಗ್ರಫಿನಲ್ಲಿ ಮಾಡಿದವರು, ಫಿಟ್ಟರ್ ಮಾಡಿದವ್ರಿಗೂ ಇದೆ. ಫಿಟ್ಟರ್ ಮಾಡಿದವ್ರಿಗೆ 17 ವೇಕೆನ್ಸಿ ಇದೆ. 17 ವೇಕೆನ್ಸೀಸ್. ಅದರಲ್ಲಿ ನೋಡಿ URಗೆ 6, OBCಗೆ 7, SCಗೆ 2, STಗೆ 1, EWS 1. ಇಷ್ಟೆಲ್ಲ ವೇಕೆನ್ಸಿ ಇದೆ. ನೀವು ಏನು ಮಾಡಿರಬೇಕು, ಮೆಟ್ರಿಕ್ಯುಲೇಷನ್ ಪ್ಲಸ್ ಫಿಟ್ಟರ್, ITI ನಲ್ಲಿ ಫಿಟ್ಟರ್ ವಿತ್ NCVT ಮಾಡಿದ್ರೆ ಸಾಕು ಗೈಸ್. ಓಕೆ, ಆದ್ಮೇಲೆ ಪ್ಲಂಬರ್ಗೂ ಸಹ ಇದಾವೆ 3 ವೇಕೆನ್ಸೀಸ್. ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ 11 ವೇಕೆನ್ಸಿ ಇದೆ ಗೈಸ್. ರೆಫ್ರಿಜರೇಟರ್ ಅಂಡ್ ಏರ್ ಕಂಡೀಷನಿಂಗ್ 11 ವೇಕೆನ್ಸಿ ಇದೆ. UR 5, OBC 4, SC 1, EWS 1. ಸೊ ಇದರಲ್ಲಿ ನೀವೇನ್ ಮಾಡಿರ್ಬೇಕು, ರೆಫ್ರಿಜರೇಟರ್ ಅಂಡ್ ಏರ್ ಕಂಡೀಷನಿಂಗ್ ಮಾಡಿದ್ರೆ ಸಾಕು. R&A/C ಟ್ರೇಡ್. ಓಕೆ, ಫ್ರಮ್ NCVT. ಓಕೆ, ಟರ್ನರ್ಗಿದೆ, ಕಾರ್ಪೆಂಟರ್ಗಿದೆ, ಮೋಟರ್ ವೆಹಿಕಲ್ ಮೆಕ್ಯಾನಿಕ್ ಸಹ ಇದೆ. ಮೋಟರ್ ವೆಹಿಕಲ್ ಮೆಕ್ಯಾನಿಕ್ ಮತ್ತೆ ಮಷಿನಿಸ್ಟ್, ವೆಲ್ಡರ್ಗೂ 2 ವೇಕೆನ್ಸೀಸ್ ಇದೆ. ಈಗ ಡ್ರಾಫ್ಟ್ ಮ್ಯಾನ್ಗೆ ಬಂದ್ರೆ, ಓಕೆ, ಇವೆಲ್ಲ ಟೆಕ್ನಿಷಿಯನ್ ವೇಕೆನ್ಸೀಸ್ ಗೈಸ್. ಈಗ ಡ್ರಾಫ್ಟ್ ಮ್ಯಾನ್ಗೆ ಬಂದೆ, ಡ್ರಾಫ್ಟ್ ಮ್ಯಾನ್ ಮೆಕ್ಯಾನಿಕಲ್ 11 ವೇಕೆನ್ಸೀಸ್ ಇದೆ. ಏನು 11 ವೇಕೆನ್ಸೀಸ್ ಬಂದ್ಬಿಟ್ಟು ಏನ್ ಮಾಡಿರ್ಬೇಕು ನೀವು, ಡ್ರಾಫ್ಟ್ ಮ್ಯಾನ್ ಮೆಕ್ಯಾನಿಕಲ್ ಟ್ರೇಡೇ ಮಾಡಿರ್ಬೇಕು ITI ನಲ್ಲಿ. ಓಕೆ, ಡ್ರಾಫ್ಟ್ ಮ್ಯಾನ್ ಸಿವಿಲ್ ITI ಅಂದ್ರೆ ITI ನಲ್ಲಿ ಸಿವಿಲ್ ಮಾಡಬೇಕು, ಡ್ರಾಫ್ಟ್ ಮ್ಯಾನ್ ಸಿವಿಲ್ ಮಾಡಿರ್ಬೇಕು. ಆದ್ಮೇಲೆ ಟೆಕ್ನಿಕಲ್ ಅಸಿಸ್ಟೆಂಟ್. ಟೆಕ್ನಿಕಲ್ ಅಸಿಸ್ಟೆಂಟ್ ಎಲೆಕ್ಟ್ರಾನಿಕ್ಸ್ ಅವ್ರಿಗೆ ನೋಡಿ ಗಾಯ್ಸ್ 28 ವೇಕೆನ್ಸಿ ಇದೆ. ವೆರಿ ಬ್ಯೂಟಿಫುಲ್ ವೇಕೆನ್ಸಿ ಇದು. 28 ವೇಕೆನ್ಸಿ ಅಂತಂದ್ರೆ URಗೆ 11, OBCಗೆ 9, SCಗೆ 5, STಗೆ 2, EWSಗೆ 1. ಸೊ ಫಸ್ಟ್ ಕ್ಲಾಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಫ್ರಮ್ ಎ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ಮಾಡಿದ್ರೆ ಸಾಕು, ನೀವೆಲ್ಲ ಎಲಿಜಿಬಲ್ ಇರ್ತೀರಾ. ಏಜ್ ಲಿಮಿಟ್ ಇದಕ್ಕೇನು ಅನ್ನೋದು ನಾನು ಲಾಸ್ಟಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಎಲೆಕ್ಟ್ರಾನಿಕ್ಸ್ಗೆ 28 ವೇಕೆನ್ಸೀಸ್ ಇದಾವೆ. ಅಂಡ್ ಕಂಪ್ಯೂಟರ್ ಸೈನ್ಸ್ ಅವ್ರಿಗೂ ಸಹ ಇದೆ, 6 ವೇಕೆನ್ಸಿ ಇದೆ. ಇದಕ್ಕೆ ನೀವು ಡಿಪ್ಲೊಮಾನೇ ಮಾಡಿರ್ಬೇಕು, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಫ್ರಮ್ ಎ ರೆಕಾಗ್ನೈಸ್ಡ್ ಸ್ಟೇಟ್ ಆರ್ ಬೋರ್ಡ್ ಮಾಡಿರ್ಬೇಕಾಗುತ್ತೆ. ಓಕೆ, ಅದಾದ ನಂತರ ಎಲೆಕ್ಟ್ರಿಕಲ್ಗೆ 5 ವೇಕೆನ್ಸೀಸ್ ಇದೆ. ಓಕೆ, ಫಸ್ಟ್ ಕ್ಲಾಸ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿರಬೇಕು ಫ್ರಮ್ ಎ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ. ಆದಮೇಲೆ ಸಿವಿಲ್ ನೋಡಿ, ಸಿವಿಲ್ ಅಲ್ಲಿ 4 ವೇಕೆನ್ಸಿ ಇದೆ. ಫಸ್ಟ್ ಕ್ಲಾಸ್ ಡಿಪ್ಲೊಮಾ ಇನ್ ಸಿವಿಲ್. ಮೆಕ್ಯಾನಿಕಲ್ ಇದೆ, 12 ವೇಕೆನ್ಸಿ ಇದೆ. ಫಸ್ಟ್ ಕ್ಲಾಸ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫ್ರಮ್ ಎ ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಬೋರ್ಡ್ ಮಾಡಿರಬೇಕು. ಓಕೆ, ಈಗ ಸೈಂಟಿಫಿಕ್ ಅಸಿಸ್ಟೆಂಟ್ಗೆ ಬಂದೆ. ಇದು ಎಲ್ಲ BSc ಮಾಡಿದವ್ರಿಗೆ ಇರುತ್ತೆ ಗೈಸ್. ಕೆಮಿಸ್ಟ್ರಿ, ಫಿಸಿಕ್ಸು, ಆನಿಮೇಷನ್ ಅಂಡ್ ಮಲ್ಟಿಮೀಡಿಯಾ, ಮ್ಯಾಥಮೆಟಿಕ್ಸ್ ಇವೆಲ್ಲ ನೀವು BSc ಮಾಡಿರ್ಬೇಕು. BSc ಇನ್ ಕೆಮಿಸ್ಟ್ರಿ, BSc ಇನ್ ಫಿಸಿಕ್ಸು, ಅಥವಾ BSc ಇನ್ ಆನಿಮೇಷನ್ ಅಂಡ್ ಮಲ್ಟಿಮೀಡಿಯಾ ಮತ್ತೆ BSc ಇನ್ ಮ್ಯಾಥಮೆಟಿಕ್ಸ್ ಮಾಡಿದ್ರೆ ಯು ಗೈಸ್ ಆರ್ ಎಲಿಜಿಬಲ್. ನಿಮಗೂ ಸಹ ಹೆಂಗಿರುತ್ತೆ, ಕಂಪ್ಯೂಟರ್ ಟೆಸ್ಟ್ ಮತ್ತೆ ಸ್ಕಿಲ್ ಟೆಸ್ಟ್ ಇರುತ್ತೆ. ಓಕೆ, ಲೈಬ್ರರಿ ಅಸಿಸ್ಟೆಂಟು 1 ವೇಕೆನ್ಸಿ ಇದೆ. ಆ್ಯಂಡ್ ಕುಕ್ಕು 1 ವೇಕೆನ್ಸಿ ಇದೆ. ಅಲ್ಲ, 4 ವೇಕೆನ್ಸೀಸ್ ಇದೆ ಕುಕ್ಗೆ. ಮತ್ತೆ ಫೈರ್ಮ್ಯಾನ್ ನೋಡಿ, ಫೈರ್ಮ್ಯಾನ್ ಯಾರು ಎಲಿಜಿಬಲ್, 3 ವೇಕೆನ್ಸೀಸು. ಏನು ಓದಿರಬೇಕು, ಶುಡ್ ಸ್ಯಾಟಿಸ್ಫೈ ದ SSLC ಪಾಸ್ ಆರ್ ಇಟ್ಸ್ ಇಕ್ವಾಲೆಂಟ್. SSLC ಮಾಡಿದ್ರು ಸಾಕು. ಶುಡ್ ಸ್ಯಾಟಿಸ್ಫೈ ದ ಪ್ರಿಸ್ಕ್ರೈಬ್ಡ್ ಫಿಸಿಕಲ್ ಫಿಟ್ನೆಸ್ ಸ್ಟ್ಯಾಂಡರ್ಡ್ಸ್ ಅಂಡ್ ಎಂಡ್ಯೂರೆನ್ಸ್ ಟೆಸ್ಟ್. ಎಂಟ್ರೆನ್ಸ್ ಟೆಸ್ಟ್ ಮತ್ತೆ ಫಿಸಿಕಲ್ ಫಿಟ್ನೆಸ್ ಇರುತ್ತೆ, ಅವೆರಡು ಪಾಸ್ ಮಾಡಿದ್ರೆ ಸಾಕು. ಇದಕ್ಕೆ ನೀವು ಸಪರೇಟ್ ಆಗಿ ಏನೋ ಸರ್ಟಿಫಿಕೇಟ್ ಏನು ಬೇಕಲ್ಲ, SSLC ಪಾಸ್ ಆಗಿದ್ರೆ ಸಾಕು. ಇದಕ್ಕೂ ಸಹ ಅಪ್ಲೈ ಮಾಡ್ಕೋಬಹುದು ಗೈಸ್. 3 ಅನ್ರಿಸರ್ವ್ಡ್ ಅಲ್ಲೇ ಇದೆ, ಬೇರೆ ಯಾವ ಕ್ಯಾಟಗರಿ ಇಲ್ಲ, ಎಲ್ಲರೂ ಅಪ್ಲೈ ಮಾಡ್ಬೋದು 10ನೇ ಕ್ಲಾಸ್ ಪಾಸ್ ಆದವರು. ನಿಮ್ಗೆ ಏನಿರುತ್ತೆ ನೋಡಿ, ಕಂಪ್ಯೂಟರ್ ಟೆಸ್ಟ್ ಇರುತ್ತೆ, ಸ್ಕಿಲ್ ಟೆಸ್ಟ್ ಇರುತ್ತೆ, ಮತ್ತೆ ಎಂಟ್ರೆನ್ಸ್ ಟೆಸ್ಟ್ ಅಂತಾನೂ ಇರುತ್ತೆ. ಓಕೆ, ಲೈಟ್ ವೆಹಿಕಲ್ ಡ್ರೈವರು 6 ವೇಕೆನ್ಸೀಸ್ ಇದೆ. ಓಕೆ, ಇವ್ರಿಗೂ ರಿಟರ್ನ್ ಟೆಸ್ಟ್ ಇರುತ್ತೆ, ಡ್ರೈವರ್ಗೂ ರಿಟರ್ನ್ ಟೆಸ್ಟ್ ಇಟ್ಟಿದ್ದಾರೆ. ಓಕೆ, ಹೆವಿ ವೆಹಿಕಲ್ ಡ್ರೈವರು ಇವ್ರಿಗೂ ಸಹ ರಿಟರ್ನ್ ಟೆಸ್ಟ್, ಸ್ಕಿಲ್ ಟೆಸ್ಟ್ ಇರುತ್ತೆ, 2 ವೇಕೆನ್ಸಿ. ಇಷ್ಟೆಲ್ಲ ಆದಮೇಲೆ ಈಗ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ಗೆ ನೋಡೋಣ ಅಂತ. ಓಕೆ, ಸ್ಯಾಲರಿ ಪೇ ಸ್ಕೇಲ್ ಇದು ಮತ್ತೆ ವಿತ್ ಏಜ್. ಸೈಂಟಿಸ್ಟ್ ಅಥವಾ ಇಂಜಿನಿಯರ್ಗೆ ಎಷ್ಟಿದಾವೆ, 2 ವೇಕೆನ್ಸೀಸ್. ಅಲ್ಲ ಸಾರಿ, 001, 002 2 ಪೋಸ್ಟ್ ಕೊಟ್ಟಿದ್ದಾವೆ. ಮೆಟೀರಿಯಲ್ ಸೈನ್ಸ್ ಮತ್ತು ಅದು ಸ್ಟಾರ್ಟಿಂಗಲ್ಲಿ ಹೇಳಿದೆಲ್ಲ, ಅವು 30 ವರ್ಷ ತನಕ ಮಾತ್ರನೇ ಎಲಿಜಿಬಲ್. ಲೆವೆಲ್ 10 ಪೇ ಸ್ಕೇಲ್ ಕೊಡ್ತಾರೆ. 56,100 ರೂಪೀಸ್ ಬೇಸಿಕ್ ಇರುತ್ತೆ ಗೈಸ್. ಆದಮೇಲೆ ಸೈಂಟಿಸ್ಟ್ ಅಥವಾ ಇಂಜಿನಿಯರ್ 3 and 4 28 ಇಯರ್ಸ್ ಇರಬೇಕು. ಇದಕ್ಕೆ ಅವ್ರಿಗೂ 56,100 ರೂಪೀಸ್ ಬೇಸಿಕ್ ಇರುತ್ತೆ. ಟೆಕ್ನಿಕಲ್ ಅಸಿಸ್ಟೆಂಟು, ಸೈಂಟಿಫಿಕ್ ಅಸಿಸ್ಟೆಂಟು ಇಬ್ಬರಿಗೂ ಒಂದೇ ಪೇ ಸ್ಕೇಲು, ಲೆವೆಲ್ 7 44,900 ರೂಪೀಸ್ ಬೇಸಿಕ್ ಅಂತಂದ್ರೆ ನಿಮ್ಮ ಕೈಗೆ ಬರೋದಾಗ 73 ಚಿಲ್ಲರೆ ಮೇಲೆ ಬರುತ್ತೆ ಗೈಸ್. 80 ತನಕ ಇರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಆಲ್ಮೋಸ್ಟ್ ಡಬಲ್ ಅಂತ ಅನ್ಕೊಳ್ಳಿ. 18 to 35 ಇಯರ್ಸ್ ಆಫ್ ಏಜ್ ಲಿಮಿಟ್ ಇರಬೇಕು. ಆದಮೇಲೆ ಟೆಕ್ನಿಷಿಯನ್ ಬಿ ಆ್ಯಂಡ್ ಡ್ರಾಫ್ಟ್ ಮ್ಯಾನು ನೀವೆಲ್ಲರೂ ಲೆವೆಲ್ 3ನಲ್ಲಿ ಬರ್ತೀರಾ. 21,700 ಏಜ್ ಲಿಮಿಟ್ ನೋಡಿ, 35 ವರ್ಷ ತನಕ ನೀವು ಎಲಿಜಿಬಲ್ಲು. ಫೈರ್ ಮ್ಯಾನ್ಗೆ 25 ವರ್ಷನೇ, 10ನೇ ಕ್ಲಾಸ್ ಅಷ್ಟೇ ಕೇಳಿದ್ದಾರೆ, ಹಂಗಾಗಿ 25 ವರ್ಷ ಇಟ್ಟಿದ್ದಾರೆ. ಕುಕ್ಕಿಗೂ ಸಹ 35, ಕುಕ್ಕಿಗೆ 35 ವರ್ಷ ಬೇಕು ಏಜ್ ಲಿಮಿಟ್.
ಲೈಟ್ ವೆಹಿಕಲ್ ಡ್ರೈವರ್ಗೂ 35 ಇಯರ್ಸ್ ಇವರಿಗೆಲ್ಲ ಲೆವೆಲ್ 2 ಪೇ ಸ್ಕೇಲ್ ಇರುತ್ತೆ. ಈ 3 ಕ್ಯಾಟ್ರಿಗೆ 19,900 rupees ಬೇಸಿಕ್ ಇರುತ್ತೆ. ಅಂದರೆ ಆಲ್ ಓವರ್ ಟೇಕ್ ಹೋಮ್ 40,000 ತನಕ ಇರುತ್ತೆ ಅವರಿಗೆ. ಲೈಬ್ರರಿ ಅಸಿಸ್ಟೆಂಟ್ಗೂ ಲೆವೆಲ್ 7 ಸೇಮ್ ಆ್ಯಸ್ ಟೆಕ್ನಿಕಲ್ ಅಸಿಸ್ಟೆಂಟ್ 44,900 rupees ಅವ್ರಿಗೆ ಸ್ಯಾಲರಿ ಇರುತ್ತೆ. ಏಜ್ ಲಿಮಿಟು ಅವ್ರದ್ದು 35 ವರ್ಷ ತನಕ ಕೊಟ್ಟಿದ್ದಾರೆ. ಓಕೆ, ಸೊ ಇಷ್ಟು ನಿಮಗೆ ವೇಕೆನ್ಸಿ, ಏಜ್ ಲಿಮಿಟು, ಕ್ವಾಲಿಫಿಕೇಷನು. ಓಕೆ ನೋಡಿ, ಇವಾಗ ಡೇಟ್ಸ್ ಬಗ್ಗೆ ಬಂದೆ, ವೆರಿ ಇಂಪಾರ್ಟೆಂಟ್. 10ನೇ ತಾರೀಕಿಂದ ಆಲ್ರೆಡಿ ಚಾಲು ಆಗಿದೆ. 10 ಗಂಟೆಗೆ ಏನಿಂದ ನೀವು ಅಪ್ಲಿಕೇಶನ್ ಹಾಕಿ ಸ್ಟಾರ್ಟ್ ಮಾಡೋದು. ಅಪ್ಲಿಕೇಶನ್ ಹಾಕಬೇಕಂದ್ರೆ ಈ ಪರ್ಟಿಕ್ಯುಲರ್ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. istrac.gov.in ಹೋಗಬೇಕು. ಓಕೆ, ಆ್ಯಂಡ್ 1st March 2024 ತನಕ ನಿಮಗೆ ಇದು ಅಪ್ಲಿಕೇಶನ್ ಹಾಕೋ ಅಪಾರ್ಚುನಿಟಿ ಇದೆ. ಯಾರ್ಯಾರು ಇನ್ನೂ ಅಪ್ಲೈ ಮಾಡಿಲ್ಲ ದಯಮಾಡಿ ಅಪ್ಲೈ ಮಾಡ್ಕೊಳ್ಳಿ. ಇಸ್ರೋ ಅನ್ನೋದು ಒಂದು ಬ್ಯೂಟಿಫುಲ್ ಅಪಾರ್ಚುನಿಟಿ. ಎಕ್ಸಾಮ್ ತೊಗೊಳೋದಕ್ಕಾಗಲಿ, ಮತ್ತು ವೆರಿ ಇಂಟ್ರೆಸ್ಟಿಂಗ್ ಆರ್ಗನೈಸೇಷನ್ನು. ನಿಮ್ಮ ತಲೆ ಯೂಸ್ ಮಾಡೋಬೇಕಾಗಿರೋ ಅಂತಹ ಒಂದು ಆರ್ಗನೈಸೇಷನ್ ಅಂತ ಕರೆಯೋದು. ಹಾಗಂತ ಬೇರೆ ಆರ್ಗನೈಸೇಷನ್ಸ್ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಇಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರುತ್ತೆ. ಯಾರು ಇನ್ನೋವೇಟಿವ್ ಮಾಡಬೇಕು, ನಾನು ಸ್ವಲ್ಪ ರಿಸರ್ಚಲ್ಲಿ ವರ್ಕ್ ಮಾಡಬೇಕು ಅನ್ನೋರಿಗೆ ಅದು ಬ್ಯೂಟಿಫುಲ್ ಅಪಾರ್ಚುನಿಟಿ ಇದು. ಸೈಂಟಿಸ್ಟ್ ಇರ್ತಾರೆ, ಸೈಂಟಿಸ್ಟ್ ಜೊತೆ ಕುಂತು ಮಾತಾಡ್ತಾ ಇರ್ತೀರಾ. ಓಕೆ, ಇದೊಂಥರ ಇಂಟ್ರೆಸ್ಟಿಂಗ್ ಅಪಾರ್ಚುನಿಟಿ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಅಪ್ಲೈ. ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಎಕ್ಸಾಮ್ನ ಅಟ್ಲೀಸ್ಟ್ ಒಂದ್ಸಲ ಅದು ತೊಗೊಳ್ಳಿ. ಓಕೆ, ಪ್ರಿಪೇರ್ ಮಾಡಿದೆ ಡೆಫಿನೆಟ್ ಆಗಿ ಹಾಗೆ ಆಗುತ್ತೆ, ಸೆಲೆಕ್ಷನ್ ಹಾಗೆ ಆಗುತ್ತೆ ಗಾಯ್ಸ್, ಏನು ತೊಂದರೆ ಇಲ್ಲ. ಈಗ ಅಪ್ಲೋಡಿಂಗ್ ಆಫ್ ಡಾಕ್ಯುಮೆಂಟ್ಸು ಇವೆಲ್ಲ ನಾರ್ಮಲ್ ಥಿಂಗ್. ನೀವು ಅಪ್ಲೈ ಮಾಡಬೇಕಾದ ಗೊತ್ತಾಗ ಫೀಸ್ ಬಗ್ಗೆ ಹೇಳಿದ್ರೆ 250 ರೂಪಾಯಿ ಇರುತ್ತೆ. ಬಟ್ ನೀವು ಆ್ಯಕ್ಚುಲ್ ಆಗಿ ಕಟ್ಟಬೇಕಿದ್ದು SC/ST ಇದ್ದವ್ರಿಗೆ ಅಂತ ಅಂದರೆ ಇದರಲ್ಲಿ ನಿಮಗೆ 750 ರೂಪಾಯಿ ತೊಗೊತಾರೆ. 750 ರೂಪಾಯಿ ಟೋಟಲ್ ಫೀಸು. ಬಟ್ ಇದರಲ್ಲಿ ನಿಮ್ಗೆ 500 ರೂಪೀಸ್ ರೀಫಂಡ್ ಕೊಡ್ತಾರೆ ಗಾಯ್ಸ್. ಓಕೆ, there is a non-refundable application fee of 250 rupees for scientist, engineer, technical assistant. ಅಂದರೆ 750 ರೂಪಾಯಿ ನೀವು ಫೀ ಪೇ ಮಾಡಬೇಕು. 500 ರೂಪಾಯಿ ರಿಫಂಡ್ ಮಾಡ್ತಾರೆ. 250 ರೂಪಾಯಿ ನಿಮ್ಮ ಅಪ್ಲಿಕೇಶನ್ ಫೀ. ಅದಾದಮೇಲೆ ಬೇರೆ ಪೊಸಿಷನ್ಸ್ಗೆಲ್ಲ 500 ರೂಪಾಯಿ ಫೀ, ನಿಮ್ದು 100 ರೂಪೀಸ್ ಅಪ್ಲಿಕೇಶನ್ ಫೀ ಇರುತ್ತೆ. 400 ರೂಪಾಯಿ ನಿಮ್ಗೆ ರಿಫಂಡ್ ಮಾಡ್ತಾರೆ. ಓಕೆ, ನೋಡಿ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ರಿಫಂಡ್ ಆಫ್ ಅಪ್ಲಿಕೇಶನು ಹೇಗೆ ತೊಗೋಬೇಕು ಏನಿಲ್ಲ ಅಂತ ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕಾಗುತ್ತೆ ಅಷ್ಟೇ. ನೀವು ಎಕ್ಸಾಮ್ ರಿಫಂಡ್ ತೊಗೋಬೇಕಂತಂದರೆ ಎಕ್ಸಾಮ್ ಕಂಪಲ್ಸರಿ ಅಟೆಂಡ್ ಮಾಡ್ಬೇಕು ಗೈಸ್. ಎಕ್ಸಾಮ್ ಅಟೆಂಡ್ ಮಾಡಿದೆ ಮಾತ್ರನೇ ನಿಮ್ಗೆ ಅಮೌಂಟ್ ರಿಫಂಡ್ ಆಗುತ್ತೆ. ಯಾಕಂದರೆ ತುಂಬ ಜನ ಅಪ್ಲೈ ಮಾಡ್ಕೊತಾರೆ, ಪ್ರಿಪ್ರೇಷನೇ ಮಾಡಲ್ಲ. ಅಪ್ಲೈ ಮಾಡಿರ್ತಾರೆ, ಎಲ್ಲ ಪ್ರಿಂಟ್ ಎಲ್ಲ ಮಾಡಿರ್ತಾರೆ. OMR ಪ್ರಿಂಟ್ ಆಗಿರುತ್ತೆ ನಿಮಗೆ. ನಿಮ್ಗಂತ ಹೇಳ್ಬಿಟ್ಟು ಬುಕ್ಲೆಟು ಪ್ರಿಂಟ್ ಆಗಿರುತ್ತೆ, ಎಲ್ಲನೂ ಪ್ರಿಂಟ್ ಮಾಡಿರ್ತಾರೆ. ಅದು ಸುಮ್ಮನೆ ಐಡಲ್ ಆಗಿ ಟೇಬಲ್ ಮೇಲೆ ಇಟ್ಟು ಮತ್ತೆ ಅದಾದ್ಮೇಲೆ ಕಲೆಕ್ಟ್ ಮಾಡ್ಕೊಳೋ ಥರ ಆಗುತ್ತೆ. ಹಾಗಾಗಿ ಏನು ಮಾಡಿದ್ದಾರೆ, ಇಷ್ಟೆಲ್ಲ ಫೀಸ್ ಕಟ್ಟಿದ್ರೆ ಅದು ಅಟ್ಲೀಸ್ಟ್ ಸ್ಟೂಡೆಂಟ್ಸ್ ಬಂದು ಎಕ್ಸಾಮ್ ಬರೀತಾರೆ ಅಂತ. ಈಗ ಎಕ್ಸಾಮಿನೇಷನ್ ಕಡೆ ಬಂದೆ ನೋಡಿ. ಕ್ಯಾಟಗಿರಿ ಏರಿಯಾ ಅಥವಾ ಡಿಸಿಪ್ಲೈನ್ ಬಂದ್ಬಿಟ್ಟು ನಿಮಗೆ ಟೋಟಲ್ ಮಾರ್ಕ್ಸ್ ಬಂದು ಎಷ್ಟು, ಡ್ಯೂರೇಷನ್ 75 ಮಿನಿಟ್ಸ್ ಇರುತ್ತೆ. 60 ಮಾರ್ಕ್ಸ್ ಇರುತ್ತೆ. ಟೋಟಲ್ ಮಾರ್ಕ್ಸ್ 60 ಮಾರ್ಕ್ಸು. ನೆಗೆಟಿವ್ ಇರುತ್ತೆ -1.3 ನೆಗೆಟಿವ್. 1 ಮಾರ್ಕ್ ಬಂದರೆ ಒಂದು ಕ್ವಶನ್ ರೈಟ್ ಆದರೆ 1 ಮಾರ್ಕ್ ಬರುತ್ತೆ. ಟೋಟಲ್ ನಂಬರ್ ಆಫ್ ಕ್ವಶನ್ 60. ಮಿನಿಮಮ್ ಬಂದ್ಬಿಟ್ಟು 40% ಅಷ್ಟು ತೊಗೊಳ್ಳೇಬೇಕು. 24 ಕ್ವಶನ್ಸ್ ಕರೆಕ್ಟಾಗಿ ಮಾಡಲೇಬೇಕು. ಇದು ಯಾವ ಕ್ಯಾಟಗಿರಿಗೆ ಅದೊಂದು ನೋಡ್ಬಿಡ. ಸೆಲೆಕ್ಷನ್ ಪ್ರೊಸೀಜರ್. ಓಕೆ, ಸೆಲೆಕ್ಷನ್ ಪ್ರಾಸೆಸ್. Those who qualify based on the performance or parameters set by the ISRO in the written test and taking into consideration number of vacancies notified will have to appear for skill test or written test. ಓಕೆ, ಸೊ ಇದು ಏರಿಯಾ ಅಥವಾ ಡಿಸಿಪ್ಲೈನ್ ಆರ್ ಸ್ಪೆಸಿಫಿಕ್ ಪಾರ್ಟ್. ನಿಮ್ಗೆ 60 ಕ್ವಶನ್ಸ್ ಇರುತ್ತೆ. 60 ಕ್ವಶನ್ಸಲ್ಲಿ 40% ಸ್ಕೋರ್ ಮಾಡಲೇಬೇಕು. ಓಕೆ, ಅಲ್ಲ, 40% ಆಫ್ ಕ್ವಶನ್ಸ್ ಶೆಲ್ ಬಿ ಬೇಸ್ಡ್ ಆನ್ BE or BTech ಸಿಲೆಬಸ್ ಆ್ಯಂಡ್ 60% ಶೆಲ್ ಬಿ ಆನ್ ME or MTech ಸಿಲೆಬಸ್. ಓಕೆ, ಅದು ಫಸ್ಟ್ ಏರಿಯಾ ಡಿಸಿಪ್ಲೈನ್. ಆದಮೇಲೆ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. 20 ಕ್ವಶನ್ಸ್ ಇರ್ತವೆ. 20 ಕ್ವಶನ್ಸ್ ಅಂತಂದರೆ ಮ್ಯಾಕ್ಸಿಮಮ್ 15 20 ಮಾರ್ಕ್ಸ್ ಇರುತ್ತೆ. 15 ಕ್ವಶನ್ಸ್ ಇರುತ್ತೆ. 15 ಕ್ವಶನ್ಸ್ 20 ಮಾರ್ಕ್ಸ್. ಇದರಲ್ಲಿ 60 ಮಾರ್ಕ್ಸ್ 60 ಕ್ವಶನ್ಸ್. ಓಕೆ, 40% BE ಸಿಲೆಬಸ್ ಇರುತ್ತೆ ಆ್ಯಂಡ್ ರಿಮೈನಿಂಗ್ 60% ನಿಮಗೆ MTech ಸಿಲೆಬಸ್ ಇರುತ್ತೆ. ಅದು ಸೈಂಟಿಸ್ಟ್ ಅವ್ರಿಗೆ ಇರುತ್ತೆ ಇದು. ಆ್ಯಂಡ್ ಆಪ್ಟಿಟ್ಯೂಡ್ ಟೆಸ್ಟ್ 15 ಕ್ವಶನ್ಸ್ ಇರುತ್ತೆ. ಓಕೆ, ಆ್ಯಂಡ್ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಬಂದ್ಬಿಟ್ಟು ನೋಡಿ, ನಿಮಗೆ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಎಷ್ಟಿರುತ್ತೆ, 20 ಮಾರ್ಕ್ ಇರುತ್ತೆ. 30 ನಿಮಿಷ ಕೊಟ್ಟಿರ್ತಾರೆ. ನಂಬರ್ ಆಫ್ ಕ್ವಶನ್ಸು ಇನ್ನೂ ಡಿಸ್ಪ್ಲೇ ಮಾಡಿಲ್ಲ. ಟು ಬಿ ಡಿಸೈಡೆಡ್ ಬೇಸ್ಡ್ ಆನ್ ದ ಟಫ್ನೆಸ್ ಬೈ ಸೆಟ್ ಬೈ ದ ಎಕ್ಸಾಮ್ ಎಕ್ಸ್ಪರ್ಟ್. ಸೊ ಟೋಟಲ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು 100 ಮಾರ್ಕ್ ಇರುತ್ತೆ ಗೈಸ್. ಅದು ಸೈಂಟಿಸ್ಟ್ ಅವ್ರಿಗೆ. ಸೊ MSc ರಿಕ್ವೈರ್ಮೆಂಟ್ಸ್ ನೋಡಿ, 90 ಮಿನಿಟ್ಸ್ ಎಕ್ಸಾಮು. ಇವಾಗ ನಾವು ನೋಡಿರೋದು ಇದು ಯಾವುದು ಅಂತಂದರೆ ಇದು MTech ರಿಕ್ವೈರ್ಮೆಂಟ್ಸ್. MTech ರಿಕ್ವೈರ್ಮೆಂಟ್ಸ್ ಈ ಥರ ಇರುತ್ತೆ. MSc ರಿಕ್ವೈರ್ಮೆಂಟ್ಸ್ ಈ ಥರ ಇರುತ್ತೆ. 90 ಮಿನಿಟ್ಸ್ ಎಕ್ಸಾಮಿನೇಷನು, 80 ಮಾರ್ಕ್ಸ್ ಇರುತ್ತೆ.
ಸೇಮ್ ಅದೇ ಥರ ನೆಗೆಟಿವ್ 80 ಮಾರ್ಕ್ಸ್ 80 ಕ್ವಶನ್ಸ್ 20 ಮಾರ್ಕ್ಸ್ ಆಪ್ಟಿಟ್ಯೂಡ್ 15 ಕ್ವಶನ್ಸ್ ಇರುತ್ತೆ ಟೋಟಲ್ ಇದನ್ನು 100 ಮಾರ್ಕ್ಸ್ ಇರುತ್ತೆ. ಸೊ ಈಗ ನೆಕ್ಸ್ಟ್ ಪ್ಯಾಟ್ರನ್ಗೆ ಬಂದರೆ ಯಾವುದಪ್ಪ ಎಮ್ ಟೆಕ್ಗೆ ನೋಡಿ ಎಮ್ ಎಸ್ ಸಿಗೆ 50 ಇಂಟರ್ವ್ಯೂಗೆ ಬಂದ್ಬಿಟ್ಟು ಎಷ್ಟು 50% ಎಲ್ಲ ಪಾರ್ಟಲ್ಲೂ ಸ್ಕೋರ್ ಮಾಡಲೇಬೇಕು ಗೈಸ್. ಅಗ್ರಿಗೇಟ್ 60% ಇರಬೇಕು, ಮಿನಿಮಮ್ ಅಷ್ಟು ಸ್ಕೋರ್ ಮಾಡಲೇಬೇಕು. ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ನೋಡಿ 80 ಕ್ವಶನ್ಸ್ ಇರುತ್ತೆ, ಇನ್ನು 1.5 ಅವರ್ಸ್ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಅದೇ ಥರ ಟೆಕ್ನಿಷಿಯನ್ ಆ ಡ್ರಾಫ್ಟ್ ಮ್ಯಾನ್ಗೂ ಸಹ 80 MCQs ಇರುತ್ತೆ, 1.5 ಅವರ್ಸಲ್ಲಿ ಅಟೆಂಡ್ ಮಾಡಬೇಕು. ನೆಗೆಟಿವ್ ಇರುತ್ತೆ ಎರಡಕ್ಕೂ. ಟು ಬಿ ಕಂಡಕ್ಟೆಡ್ ಫಾರ್ 100 ಮಾರ್ಕ್ಸ್, ಎರಡಕ್ಕೂ 100 ಮಾರ್ಕ್ಸ್ ಇರುತ್ತೆ. 80 ಕ್ವಶನ್ಸ್ ಫಾರ್ 100 ಮಾರ್ಕ್ಸ್. ನೋಡಿ ರಿಟರ್ನ್ ಟೆಸ್ಟ್ ಕ್ವಾಲಿಫೈ ಆಗಬೇಕಿರೋ ಮಾರ್ಕ್ಸ್ ಕೊಟ್ಟಿದ್ದಾರೆ. ಅನ್ರಿಸರ್ವ್ಡ್ ಆದರೆ 32 ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕು 80ರಲ್ಲಿ. ಅದೇ ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಆದರೆ 24 ಮಾರ್ಕ್ಸ್ 24 ಕ್ವಶನ್ಸ್ ಕರೆಕ್ಟಾಗಿ ನೀವು ರೈಟ್ ಮಾಡಲೇಬೇಕು, 24 ಔಟ್ ಆಫ್ 80. ಓಕೆ, ಮತ್ತು ಸ್ಕಿಲ್ ಟೆಸ್ಟಲ್ಲಿ ಮತ್ತೆ ಎಷ್ಟು ಪರ್ಸೆಂಟ್ ಅಂತ ಡಿವೈಡ್ ಮಾಡಿದ್ದಾರೆ. ಓಕೆ, ಇದು ಡ್ರಾಫ್ಟ್ ಮ್ಯಾನ್ಗೆ ಕೊಟ್ಟಿದ್ದಾರೆ. ಅಲ್ಲಿ ಹೆವಿ ವೆಹಿಕಲ್ ಆರ್ ಲೈಟ್ ವೆಹಿಕಲ್ ಅವ್ರಿಗೆ ಏನೇನು ಇರಬೇಕು, ಸಿಗ್ನಲ್ಸ್ ಏನು ಗೊತ್ತಿರಬೇಕು, ಅದು ಪಾರ್ಟ್ಸ್ ಅವ್ರಿಗೆ ಎಕ್ಸಾಮ್ ಬಗ್ಗೆ ಪ್ಯಾಟರ್ನ್ ಕೊಟ್ಟಿದ್ದಾರೆ. ಕುಕ್ ಅವ್ರಿಗೆ ಸಹ 60 ಕ್ವಶನ್ಸ್ ಇರುತ್ತೆ, 1.5 ಅವರ್ಸಲ್ಲಿ ಅಟೆಂಡ್ ಮಾಡಬೇಕು, 100 ಮಾರ್ಕ್ ಎಕ್ಸಾಮ್ ಅವ್ರಿಗೆ. ಕುಕ್ಕಲ್ಲಿ ಏನು ಹಾಕಿದ್ರೆ ಕುಕ್ ಕರೆಕ್ಟ್ ಸ್ಮೆಲ್ ಬರುತ್ತೆ, ಏನು ಬರುತ್ತೆ ಅಂತ ಇರುತ್ತೆ ಅವ್ರಿಗೆ. ಒಳ್ಳೆ ಟೇಸ್ಟ್ ಬರೋಕ್ಕೆ ಹೆಂಗೆ ಮಾಡ್ತೀರಾ ಅಡುಗೆ ಅನ್ನೋದು ಕೇಳ್ತಾರೆ. ಸೊ ಇಷ್ಟು ಗೈಸ್, ಇಷ್ಟು ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ರಿಲೇಟೆಡ್ ಟು ಯುವರ್ URSC ಎಕ್ಸಾಮಿನೇಷನ್. ಓಕೆ, ಸೊ ದಯಮಾಡಿ ಲಾಸ್ಟ್ ಡೇಟ್ ತನಕ ಕಾಯಬೇಡಿ. ಲಾಸ್ಟ್ ಡೇಟ್ ಅಪ್ಲಿಕೇಶನ್ಸ್ ಬಂದ್ಬಿಟ್ಟು 1ನೇ ತಾರೀಕು ಮಾರ್ಚ್ ಇರಿದೆ. ಸೊ ಅದಕ್ಕನ್ನು ಮುಂಚೆನೇ ನೀವು ಅಪ್ಲೈ ಮಾಡ್ಕೊಳ್ಳಿ, ಸೊ ದಟ್ ಇಟ್ ಹೆಲ್ಪ್ಸ್ ಯು ಇನ್ ಗಿವಿಂಗ್ ದ ಎಕ್ಸಾಮ್ ಅಟ್ ದ ಅರ್ಲಿ ಸ್ಟೇಜ್ ಆ್ಯಂಡ್ ಪ್ರಿಪೇರ್. ಇದಕ್ಕೆ ನೀವು ಪ್ರಿಪೇರ್ ಮಾಡ್ಬೇಕಂತಂದರೆ ಗಾಯ್ಸ್, ಎಕ್ಸಾಮ್ಗೆ ಪ್ರಿಪೇರ್ ಮಾಡೋದಕ್ಕೆ ದಯಮಾಡಿ ಈ ನಂಬರ್ಗೆ ಕರೆ ಮಾಡಿ. ಸೊ ನಾವು ನಿಮಗೆ ಪ್ರಿಪರೇಷನ್ ಬಂದ್ಬಿಟ್ಟು ಟೆಕ್ನಿಕಲ್ ಅಸಿಸ್ಟೆಂಟ್, ಟೆಕ್ನಿಷಿಯನ್ ಅಂಡ್ ಸೈಂಟಿಸ್ಟ್, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಓಕೆ, ಇವೆಲ್ಲ ಟ್ರೇಡ್ಸ್ಗೆ ನಾವು ಟ್ರೈನಪ್ ಮಾಡ್ತೀವಿ. ಸೊ ಟ್ರೈನಪ್ ಅಂತಂದ್ರೆ ನಮ್ಮದು ಕೋರ್ಸ್ ಅವೈಲೇಬಲ್ ಇರುತ್ತೆ, ನೀವು ಅಲ್ಲಿಂದ ಪ್ರಿಪ್ರೇಷನ್ ಮಾಡೋದು ಸ್ಟಾರ್ಟ್ ಮಾಡ್ಬೋದು ಗೈಸ್. ಸೊ ಇಷ್ಟು ಹೇಳ್ತಾ ನಾನು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಟು ದಿಸ್ ನಂಬರ್, ಮರಿಬೇಡಿ. ಓಕೆ, ಇಷ್ಟು ಹೇಳ್ತಾ ನಾನು ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ರಿಪೇರ್ ವೆಲ್ ಫಾರ್ ದ ಎಕ್ಸಾಮಿನೇಷನ್. ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ಸ್ ಒನ್ಸ್ ಅಗೇನ್.